ಬಗೆದಷ್ಟು ಬಯಲಾಗ್ತಾ ಇದೆ ಕರಿಯಣ ಕರಾಳ ಮುಖ. ರಾಜ್ಯದಲ್ಲಿ ದರ್ಶನ್ ಅಭಿಮಾನಿಗಳ ವಿಚಾರದಲ್ಲಿ ಹಲವು ಜನರಿಗೆ ಅಸಮಾಧಾನ ಇತ್ತು. ಎಂತ ದೊಡ್ಡ ಕ್ರೈಮ್ ಮಾಡಿದ್ದಾರೆ, ಕಳೆದ 10-12 ದಿನಗಳಲ್ಲಿ ಎಲ್ಲ ವಿಚಾರಣೆಯಲ್ಲಿ ಒಪ್ಕೊಂಡಿದ್ದಾರೆ. ಆದರೆ ಮತ್ತೆ ನೀವು ಅವರನ್ನೇ ಬೆಂಬಲಿಸ್ತೀರಿ, ಅವರಿಗೆ ಜೈ ಅಂತೀರಿ ಅನ್ನುವ ಒಂದು ಅಸಮಾಧಾನ ಇತ್ತು. ಆದರೆ ಈಗ ಕಾಲಕ್ರಮೇಣ ನಿಧಾನವಾಗಿ ನಟ ದರ್ಶನ್ ಅಭಿಮಾನಿಗಳು ಬದಲಾಗ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ದರ್ಶನ್ ಅಭಿಮಾನಿಯೊಬ್ಬ ತನ್ನ ಹೋಟೆಲ್ ಹೆಸರನ್ನ ಬದಲು ಮಾಡಿಕೊಂಡಿದ್ದಾನೆ. ಮೊದಲು ತೂಗುದೀಪ ಚಾಕ್ನಾ ಸೆಂಟರ್ ಅಂತಿದ್ದಂತ ಹೆಸರು ಈಗ ಭೈರವ ಚಾಕ್ನಾ ಸೆಂಟರ್ ಅಂತ ಚೇಂಜ್ ಆಗಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಜೈಲು ಸೇರಿದ್ದಾನೆ, ದರ್ಶನ್ ಜೈಲು ಸೇರಿದ್ದಾನೆ. ಜೈಲು ಸೇರಿರುವ ಹಿನ್ನೆಲೆಯಲ್ಲಿ ಅಭಿಮಾನಿ ಬಳಗದಲ್ಲಿ ಬದಲಾವಣೆ ಆಗಿದೆ. ಇದು ಎಲ್ಲ ಅಭಿಮಾನಿಗಳು ಅಲ್ಲ, ಕೆಲವು ಪ್ರಬುದ್ಧ ಅಭಿಮಾನಿಗಳು, ಸಿನಿಮಾದ ಅಭಿಮಾನಿಗಳು, ನಟನ ಅಭಿಮಾನಿಗಳು, ಅವರ ನಟನೆಯ ಅಭಿಮಾನಿಗಳು. ಸೊ ಎಲ್ಲ ಅಭಿಮಾನಿಗಳನ್ನ ಸ್ವಲ್ಪ ಬದಲು ಮಾಡ್ತಾ ಇದೆ ಇತ್ತೀಚಿನ ಬೆಳವಣಿಗೆಗಳು. ನೋಡಿ, ಇದೇ ನೀವು ಗಮನಿಸ್ತಾ ಇದ್ದೀರಲ್ಲ, ನೇಮ್ ಚೇಂಜ್ ಮಾಡಿದ್ದೀವಿ ಸರ್, ಭೈರವ ಚಾಕ್ನಾ ಸೆಂಟರ್ ಅಂತ ಇರೋದು. ಇದು ಮೊದಲಿದ್ದಿದ್ದು ತೂಗುದೀಪ ಚಾಕ್ನಾ ಸೆಂಟರು ಅಂತ. ತೂಗುದೀಪ ಚಾಕ್ನಾ ಸೆಂಟರ್ ಅನ್ನೋದೇ ಬಹಳ ಫೇಮಸ್ ಆಗಿತ್ತು, ಬಹಳಷ್ಟು ಜನ ಅಲ್ಲಿಗೆ ಬರ್ತಾ ಇದ್ರು. ದರ್ಶನ್ ಅವರೇ ಸ್ವತಃ ಆ ಚಾಕ್ನಾ ಸೆಂಟರ್ನಲ್ಲಿ ಇಷ್ಟಪಟ್ಟು ಆ ಚಾಕ್ನ ತಿನ್ಕೊಂಡು ಹೋಗಿದ್ರು ಅನ್ನೋ ಕಾರಣಕ್ಕೆ, ಮತ್ತು ಅವರ ಅಭಿಮಾನಿಯೇ ಆ ಚಾಕ್ನಾ ಸೆಂಟರ್ ಓನರ್ ಆಗಿರೋದಕ್ಕೆ ತೂಗುದೀಪ ಚಾಕ್ನಾ ಸೆಂಟರ್ ಅಂತ ಹೆಸರನ್ನು ಇಟ್ಕೊಂಡಿದ್ರು. ಆದರೆ ಈಗ ಆ ಹೆಸರನ್ನು ನಾನು ಬಳಕೆ ಮಾಡೋದಿಲ್ಲ. ಆ ಹೆಸರನ್ನು ನಾವು ಯಾವ ಹೆಸರನ್ನು ಕೊಂಡಾಡಿದ್ದೀವಿ, ಯಾವ ಹೆಸರನ್ನು ಇಡೀ ಅಂಗಡಿಗೆ ಹೋಟೆಲ್ಗೆ ಹಾಕ್ಕೊಂಡು ರಾಜ್ಯದಾದ್ಯಂತ ಫೇಮಸ್ ಮಾಡಿದ್ದೀವಿ, ಆ ಹೆಸರು ಆ ವ್ಯಕ್ತಿಗೆ ಆ ಯೋಗ್ಯತೆ ಇಲ್ಲ ಅನ್ನೋ ರೀತಿಯ ಬದಲಾವಣೆಯನ್ನು ಇತ್ತೀಚಿನ ದಿನಗಳಲ್ಲಿ ಈಗ ಇದೊಂದು ಉದಾಹರಣೆಯಾಗಿ ನೋಡಿದ್ರೆ, ಕೆಲವು ಪ್ರಬುದ್ಧ ಅಭಿಮಾನಿಗಳು ದರ್ಶನ್ ಏನೇ ಆಗಿರಬಹುದು, ಅವರ ಸಾರಥಿ ಸಿನಿಮಾ ಇಷ್ಟ ನಮಗೆ, ಅವರ ಕಾಟೇರ ಸಿನಿಮಾ ಇಷ್ಟ, ಅವ್ರು ಮಾಡಿರೋ ಬೇರೆ ಬೇರೆ ಸಿನಿಮಾ ಇಷ್ಟ, ಅವ್ರ ಕರಿಯಾ ಸಿನಿಮಾ ಇಷ್ಟ. ಆದರೆ ಕರಿಯಾ ಸಿನಿಮಾದಲ್ಲಿ ಮಾತ್ರ ಅವರು ವಿಲನ್ ಆಗಿದ್ರೆ ಚಂದ, ನಿಜ ಜೀವನದಲ್ಲಿ ಚಂದ ಅಲ್ಲ ಅಂತ ಬದಲಾಗಿದ್ದಾರೆ. ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀನಾರಾಯಣ್, ನಾನು ಆಗಲೇ ಹೇಳಿದೆ, ಪ್ರಬುದ್ಧರು ಅಂತ ಕರೆಸ್ಕೊಳ್ಳುವಂಥ ಅಭಿಮಾನಿಗಳು ಬದಲಾಗಿದ್ದಾರೆ. ಅವರ ಪ್ರಬುದ್ಧತೆ ಅವರನ್ನು ಬದಲು ಮಾಡಿದೆ, ಮತ್ತು ಈಗ ಒಂದು ಸ್ವಲ್ಪ ಅರಿವಾಗ್ತಾ ಇದೆ, ಇಲ್ಲಿ ನಾವು ಒಬ್ಬನ ಪರ ನಿಂತರೆ ಅದರಿಂದ ಏನು ಸಿಗುತ್ತೆ, ನಮಗೆ ಸಮಾಜ ನಮ್ಮನ್ನು ಹೇಗೆ ನೋಡುತ್ತೆ ಅನ್ನೋದೆಲ್ಲ ತಿಳಿದಂಗೆ ಕಾಣ್ತಾ ಇದೆ. ಈ ಭೈರವ ಚಾಕ್ನಾ ಸೆಂಟರ್ ಕತೆ ಏನು, ಮತ್ತು ಅಭಿಮಾನಿಗಳ ಈ ಬದಲಾವಣೆ ಯಾವ ಮಟ್ಟದಲ್ಲಿ ಆಗ್ತಾ ಇದೆ, ಏನು ಅನಿಸುತ್ತೆ ಪ್ರಮುಖವಾಗಿ ಇದಕ್ಕೆ ಕಾರಣ? ಜನ ಮರಳೋ ಜಾತ್ರೆ ಮರಳೋ ಅಂತಕ್ಕಂಥ ಮಾತಿದೆಯಲ್ಲ ಪ್ರಣೂತ್, ಅದು ಅಂದರೆ ಎಲ್ಲ ಸಮಯದಲ್ಲೂ ವರ್ಕೌಟ್ ಆಗಲ್ಲ ಅನ್ನೋದಕ್ಕೆ ಇದು ಒಂದು ಪ್ರಬುದ್ಧವಾದಂಥ ಒಂದು ಬೆಳವಣಿಗೆ, ಒಂದು ಆರೋಗ್ಯಕರವಾದ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂತಂದರೆ ಒಬ್ಬ ಸೂಪರ್ ಸ್ಟಾರ್ ಅಥವಾ ಒಬ್ಬ ನಟ ತನ್ನ ಅಭಿಮಾನಿಗಳಿಗೆ ಅಥವಾ ಸಮಾಜಕ್ಕೆ ಮಾದರಿ ಆಗಬೇಕೇ ಹೊರತು ಈ ಥರ ಮಾರಕವಾಗಬಾರ್ದು. ಯಾಕಂದರೆ ದರ್ಶನ್ ಮಾಡಿದಂತಹದ್ದು ಅಕ್ಷಮ್ಯ ಅಪರಾಧ, ಯಾರೂ ಒಪ್ಪುವಂತಹ ಕಾರ್ಯ ಅಲ್ಲ. ಅವರ ಅಂಧಾಭಿಮಾನಿಗಳು ಅಂತ ನಾವೇನೆಲ್ಲ ಕರಿತಿದ್ವಿ, ಈಗಲೂ ಸಹ ಅವರನ್ನು ನಮ್ಮ ಹೀರೋ ಮಾಡಿರ್ತಕ್ಕಂಥದ್ದು ಸರಿ, ಅವ್ರು ಏನೂ ಮಾಡೇ ಇಲ್ಲ, ಆದಷ್ಟು ಬೇಗ ಬೇಲ್ ತೊಗೊಂಡು ವಾಪಸ್ ಬರ್ತಾರೆ, ಹೊರಗಡೆ ಬರ್ತಾರೆ ಅಂತ ಏನೆಲ್ಲ ಮಾತಾಡ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ, ಅಂಥವರು ಕೂಡ ಈಗ ಬದಲಾಗುವ ಸಮಯ ಬಂದಿದೆ. ಎಸ್, ಅವ್ರಿಗೂ ಅರಿವಾಗ್ತಾ ಇದೆ, ಅವರು ಪ್ರಬುದ್ಧರಾಗ್ತಾ ಇದ್ದಾರೆ. ನಮ್ಮ ಹೀರೋ ಮಾಡಿರ್ತಕ್ಕಂಥದ್ದು ನಾವು ಕೂಡ ಒಪ್ಪುವಂತಹ ಕಾರ್ಯ ಅಲ್ಲ, ಈ ಥರದ ಒಂದು ಬೆಳವಣಿಗೆ ಎಲ್ಲೂ ಆಗಬಾರ್ದು ಅಂತಕ್ಕಂಥದ್ದು ಅವ್ರಿಗೂ ಮನದಟ್ಟಾಗ್ತಿದೆ. ಅಂತಹ ನಿಟ್ಟಿನಲ್ಲಿ ಅವರನ್ನು ನಮ್ಮ ಆರಾಧ್ಯ ದೈವ ಅಂತ ಯಾರೆಲ್ಲ ಆರಾಧಿಸ್ತಿದ್ರು, ಏನು ಮೊಬೈಲಲ್ಲಿ ಅವ್ರದ್ದು ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡು ಅಥವಾ ಫೋಟೋ ಇಟ್ಕೊಂಡು ಅಥವಾ ಡಿ ಪಿಗೆ ಅವ್ರ ಜೊತೆಗೆ ಇರ್ತಕ್ಕಂಥ ಒಂದು ಫೋಟೋನ ಹಾಕ್ಕೊಂಡು ಅಂಥವರೆಲ್ಲ ಕೂಡ ಡಿ ಪಿಗಳನ್ನು ಚೇಂಜ್ ಮಾಡ್ತಕ್ಕಂಥದ್ದು. ಒಂದಷ್ಟು ಆಟೋ ಡ್ರೈವರ್ಸು ಹಿಂದ್ಗಡೆ, ಆಟೋಗಳ ಹಿಂದ್ಗಡೆ ದರ್ಶನ್ ಅವರ ಫೋಟೋ ಅಥವಾ ಒಂದು ಕೋಟ್ಗಳನ್ನು ಬರೆಸ್ತಾ ಇದ್ರು, ಅವೆಲ್ಲವೂ ಕಿತ್ತಾಕ್ಸಿ ಹೊಸ ಕೋಟ್ಗಳನ್ನು ಬರೆಸುವಂಥ ಒಂದು ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗ ನಾವು ನೋಡ್ತಾ ಇರ್ಬೋದು, ನಮ್ಮಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ಬೆಂಗಳೂರಿನ ಮಲ್ಲತಳ್ಳಿ ಸರೌಂಡಿಂಗಲ್ಲಿ ಇರ್ತಕ್ಕಂಥ ಒಂದು ಚಾಕ್ನಾ ಸೆಂಟರು. ಅಲ್ಲಿ ದರ್ಶನ್ ಅವರ ಅಭಿಮಾನಿ, ಕಟ್ಟಾಭಿಮಾನಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಕುಮಾರ್ ಅಂತಕ್ಕಂಥ ವ್ಯಕ್ತಿ, ಈ ಹಿಂದೆ ಅದಕ್ಕೆ ತೂಗುದೀಪ ಚಾಕ್ನಾ ಸೆಂಟರ್ ಅಂತ ಹೆಸರಿಟ್ಟಿರ್ತಾರೆ, ಒಳ್ಳೆ ಬಿಸ್ನೆಸ್ ಕೂಡ ಆಗ್ತಾ ಇರುತ್ತೆ. ಆದರೆ ಈ ಥರದ ಒಂದು ಬೆಳವಣಿಗೆ ಯಾವಾಗ ಆಯಿತೋ, ದರ್ಶನ್ ಅವರು ಯಾವಾಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು, ಎಸ್, ಇನ್ನು ಇಲ್ಲಿಂದ ಈ ಕಡೆ ನಾನು ತೂಗುದೀಪ ಚಾಕ್ನಾ ಸೆಂಟರ್ ಅಂತ ಇಟ್ಕೊಂಡ್ರೆ ಇದಕ್ಕೆ ಬೆಲೆ ಇರಲ್ಲ, ನಾನು ಬಿಸ್ನೆಸ್ ಮಾಡಿ ನಾನು ಪಡ್ಕೊಂಡು ಅದನ್ನು ಅರಗಿಸ್ಕೊಳ್ಳೋಕ್ಕಾಗಲ್ಲ ನಾನು ಪಡಿತಕ್ಕಂಥ ಹಣದಿಂದ ಅಂತಕ್ಕಂಥ ಇದು ಅವರಿಗೆ ಮನದಟ್ಟಾಗಿದೆ. ಆ ನಿಟ್ಟಿನಲ್ಲಿ ಅವರು ಏನು ಭೈರವ ಚಾಕ್ನಾ ಸೆಂಟರ್ ಅಂತ ಹೆಸರು ಬದಲಾಯಿಸ್ತಾರೆ. ಜೊತೆಗೆ ರಾಜರತ್ನ ಅಪ್ಪು, ಅಜಾತಶತ್ರು ಅಪ್ಪು ಅವರ ಭಾವಚಿತ್ರವನ್ನು ಅವರ ಹೋಟೆಲ್ ಏನು ಇದರ ಮೇಲೆ ನಮೂದಿಸ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಇಲ್ಲಿ ಎಲ್ಲೋ ಒಂದು ಕಡೆ ಬರೀ ಅಭಿಮಾನಿಗಳಲ್ಲಷ್ಟೇ ಅಲ್ಲ, ದರ್ಶನ್ ಅವರಲ್ಲೂ ಕೂಡ ಒಂದು ಬದಲಾವಣೆ ಅನ್ನೋದು ಬರ್ತಾ ಇದೆ. ನಿನ್ನೆ ಅಷ್ಟೇ ಅವರ ಪತ್ನಿ ಮತ್ತು ಮಗ ಏನು ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಾಗ ತುಂಬ ಮೌನ ಆವರಿಸಿತ್ತಂತೆ ಅವರಲ್ಲಿ. ಅವರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರಂತೆ.
ನಾನು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ದೀನಿ ಅಂತಕ್ಕಂಥ ಪಶ್ಚಾತ್ತಾಪ ಪ್ರತಿಕ್ಷಣ ಅವರಲ್ಲಿ ಕಾಡ್ತಾ ಇದೆ ಅಂತ ಹೇಳ್ಬೋದು ಪ್ರಣೋತ್. ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ಮಾಹಿತಿಗೆ.